ಗಂಡ ಹೆಂಡ್ತಿ ಇಬ್ರೇ ಇದ್ದದ್ದು ಮನೇಲಿ. ಹ್ಮ್ ಇವ್ರು ಮನೇಲಿ ಯಜಮಾನ್ರನ್ನ ರೊಟ್ಟಿ ಹಾಕೊಡ್ತೀನಿ ಮುಖ ತೊಳ್ಕ ಬಂದಾಗ ನೀರ್ ಮನೆಗೆ ಹೋದಾಗ ಚೆಲ್ಲಿತ್ತು. ಹ್ಮ್ ಹ್ಮ್ ಅವರು ಗಾಬರಿಯಿಂದ ಕೂಕಂದಾಗ ಎಲ್ಲ ಓಡಾಗವ್ರೆ ಹ್ಮ್ ಅಕ್ಕಪಕ್ಕದವ್ರು. ಹ್ಮ್ ಮನೆಯೊಳಗೆ ಚೆಲ್ಲಿತ್ತು. ಯಾವತ್ ಸರ್ ಆಗಿದ್ದಿದ್ದು? ನೆನ್ನೆ ಸರ್ ನೆನ್ನೆ. ಆಮೇಲೆ ಎಸ್ಕೋದವ್ರು ಅವ್ರು ಇವ್ರು ಎಲ್ಲ ಬಂದು ನಾಯಿಗಳು ಎಲ್ಲ ಬಂದು ಏನೋ ಮಾಡಿದ್ರು. ಅವ್ರಿಗೂ ಏನು ಗೊತ್ತಾಗಿಲ್ಲ. ಹ್ಮ್ ಬ್ಲಡ್ ಏನ್ ತುರ್ದು ಅಂತ ಈಗ ಏನ್ ಲ್ಯಾಬ್ ಕಳ್ಸವ್ರೆ. ಅದ್ ಹ್ಮ್ ಬರಗಂಟು ಏನು ಗೊತ್ತಾಗಲ್ಲ. ಹ್ಮ್ 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 ಇದು ಫಸ್ಟ್ ಟೈಮ್ ಆಗಿರೋದಾ ಅಥವಾ ಈ ಮುಂಚೆ ಏನಾದ್ರು ಈ ತರ ಕಾಣಿಸಿತ್ತಾ? ಇಲ್ಲ ಸರ್, ನಮ್ಮ ಊರಲ್ಲಿ ನಾವು ಬುದ್ಧಿ ಕಂಡಾಗ ನಾವು 40 ವರ್ಷದಿಂದ ಊರಲ್ಲಿ ಇದೇ ಫಸ್ಟ್ ಈ ತರ ಆಗಿರೋದು. ಫಸ್ಟ್ ನೋಡಿದ್ದು ಅವರು ಹೆಂಡ್ತಿನ ಹಾಗಾದ್ರೆ ಅದನ್ನ ಏನು ಅವ್ರ ಯಜಮಾನ್ರು. ಅವ್ರ ಯಜಮಾನ್ರು ನೋಡ್ತಾರಾ? ಅವ್ರ ಯಜಮಾನ್ರು. ಎಲ್ಲಿ ನೋಡಿದ್ರು ಅಂದ್ರೆ ಮನೆಯಲ್ಲಿ ಹಾಲ್ ಅಲ್ಲ ಅಥವಾ ಹೊರಗಡೆ ಬೇರೆ ಕಡೆ ಎಲ್ಲಾದ್ರೂ? ಇಲ್ಲ, ಅವಳು ಮನೆಯೆಲ್ಲ ಒರ್ಸಿ ಗುಡ್ಸ್ಬಿಟ್ಟಿ ರಂಗೋಲಿ ಬಿಟ್ಟಿ ನಾಳೆ ನೆನ್ನೆ ಸೋಮವಾರ ಅಲ್ವಾ, ಹ್ಮ್ ತಾರ್ಸಿ ಗುಡ್ಸಿ ರಂಗೋಲಿ ಬಿಟ್ಬಿಟ್ಟಿ ನೀವು ಅಲ್ಲೇ ಟಿವಿ ನೋಡ್ತಾ ಇದ್ರಂತ ಯಜಮಾನ್ರು. ಹ್ಮ್ ಒಳಕ್ ಹೋಗೋಳೆ. ಒಳಕ್ ಹ್ಮ್ ಹೋಗ್ಬಿಟ್ಟು ರೊಟ್ಟಿ ಹಾಕೊಡ್ತೀನಿ ಮುಖ ತೊಳ್ಕೊಂಡ್ ಬನ್ನಿ ಅಂದಾಗ ಹ್ಮ್ ಮುಖದ ಬರೋದಕ್ಕೆ ಅಲ್ಲಿ ನೀರ್ ಮನೆಯಲ್ಲೂ ಬ್ಲಡ್ ಇದಾಗದೆ. ಹ್ಮ್ ಹೊರಗಡೆ ಬರೋದಕ್ಕೆ ಹೊರಗಡೆನೂ ಬ್ಲಡ್. ಹ್ಮ್ 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 ಅದು ಏನು ಅಂತ ಇನ್ನು ಕನ್ಫರ್ಮ್ ಇಲ್ಲ. ಅಲ್ಲ ಪೂರ್ತಿ ಒಂದೇ ಟೈಮ್ಗೆ ಹಂಗ ಆಗ್ಬಿಟ್ಟಿರೋದಾ ಹಾಗೆ? ಒಂದೇ ಟೈಮು. ತಿರ್ಗಿ ಏನಿಲ್ಲ, ಒಂದ್ 5 ನಿಮಿಷಕ್ಕೆ ಏನು ಇಲ್ಲ ಇನ್ನ. ಮೇಲೆ ಆ, ಅಥವಾ ಕೆಳಗಡೆ ಎಲ್ಲಾದ್ರೂ ಚೆಕ್ ಮಾಡಿದ್ರ ಏನಾದ್ರೂ ಯಾವ್ದಕ್ಕಾದ್ರೂ ಏನಾದ್ರೂ ಗಾಯ ಆಗಿದೆಯೋ ಅವ್- ಅಥವಾ ಏನಾದ್ರೂ ಇಲ್ಲ, ಪ್ರಾಣಿ ಅವ್ರ ಮನೆ ಏನಾದ್ರೂ ಫ್ಯಾಮಿಲಿ ಗಿಮಿಲಿ ಎಲ್ಲ ನೋಡಿದ್ರು. ಹ್ಮ್ ಸಂಜೆಲಿ ಅವ್ರ ಯಜಮಾನ್ರಿಗೆ ಅದೇ ಮನೆ ಓನರ್ಗೆ ಏನೋ ಕಾಲಲ್ಲಿ ಮೊದ್ಲೇ ಆಕ್ಸಿಡೆಂಟ್ ಆಗಿತ್ತು ಅವ್ರಿಗೆ. ಹ್ಮ್ ಇದ್ದಕ್ಕಿದ್ದಂಗೆ ಆರ್ತಿತ್ತು. ಹ್ಮ್ 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 ಅದನ್ನ ಬೆಂಡ್ ತೆಗಿಸ್ಕೊ ಬಂದ್ರು. ನಾವ್ ಹೇಳುದು ಅಷ್ಟು ಹೋಗಿದ್ರು ಸ್ವತಃ ಬೇಕವ್ರು. ಹ್ಮ್ 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 ಡಾಕ್ಟ್ರು ಒಂದ್ ಸಣ್ಣ ಸೂಜಿ ಗಾತ್ರದಲ್ಲಿ ಆರ್ತಿತ್ತು ಅವ್ರಿಗೆ. ನಾವೇ ಕರ್ಕೊ ಹೋಗಿದ್ದು ಹಾಸ್ಪಿಟ್ಲಿಗೆ, ನಾವು ಹೋಗಿದ್ದು ಅಲ್ಲಿಗೆ. ಹ್ಮ್ ಅವ್ರು ಇಲ್ಲ ನನ್ಗೆ ಈಗ ಕಡ್ಡಿ ಹೊಡಿತು ಅಂತ ಅವ್ರಂದ್ರು. ಹ್ಮ್ ಅದು ಏನು ಗೊತ್ತಾಗ್ತಾ ಇಲ್ಲ. ಇವ್ರು ತಗೊಂಡವ್ರೆ, 2 ಲ್ಯಾಬ್ ಕಳ್ಸವ್ರೆ. ಏನು ರಪ್ಪಿ ತಪ್ಪಿ ಅವ್ರ ಆದ್ರೆ ಇವ್ರು ಗೊತ್ತಾಗ್ದಂಗೆ ಆರಿದೆ ಅಂತ ಅದು. ಹ್ಮ್ 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 ಅವ್ರಿಗೆಲ್ಲ ಒಂದ್ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಮೈಲಿ ಕಾಲಲ್ಲಿ ಎಲ್ಲ ಹೊಟ್ಟೆ ಗಿಟ್ಟೆ ಎಲ್ಲ ಆಪರೇಷನ್ ಆಗೋದು ಅವ್ರಿಗೆ. ಇವರು ಯಜಮಾನ್ರಿಗೆ ಮನೆಯವ್ರಿಗೆ? ಮನೆ ಯಜಮಾನ್ರಿಗೆ. ಓಕೆ. ಆದ್ರೆ ಒಂದ್ 10-15 ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅವ್ರಿಗೆ. ಈ ಮೆಂಟಲಿ ಅವತ್ ಸ್ಟ್ರಾಂಗ್ ಇದ್ದಾರಾ ಅಥವಾ ಒಂಚೂರು ವೀಕ್ ಇದ್ದಾರಾ? ವೀಕ್ ಅವ್ರೆ ಅವರು, ಸ್ಟ್ರಾಂಗ್ ಇಲ್ಲ. ಹಾ ಪಾಪ ಅವ್ರಾಯ್ತು ಅವ್ರ ಕೆಲ್ಸ ಆಯ್ತು, ಏನು ಎಲ್ಲೂ ಕತೆ ಕೆಲ್ಸ ಏನು ಮಾಡಲ್ಲ. ಹ್ಮ್ ಅದೇ ಮನೇಲಿ ಊಟ ಗೀಟ ಮಾಡ್ಕೊಂಡು ಅವ್ರ ಹೆಂಗಸರು ಎಲ್ಲ ನೋಡ್ಕೊತಾರೆ. ಅವ್ರು ದನಪನ ಇಟ್ಕೊಂಡ್ ಮೇಯಿಸ್ತಾರೆ ಅಷ್ಟೇ ಮನೆ ಹತ್ರ, ಇನ್ನೆಲ್ಲೂ ಹೋಗಲ್ಲ ಅವರು. ಅಂದ್ರೆ ನಾರ್ಮಲ್ ಆಗಿ ಕೆಲ್ಸಗಳನ್ನ ನಾರ್ಮಲ್ ಅವ್ರ ಆಗಿ ಅವ್ರೆ, ಕೈಲಿಂದ ಏನ್ ಕೆಲಸ ಮಾಡಕ್ಕಾಗತ್ತೆ ಅದ್ ಮಾಡ್ತಾರೆ? ಕೈಲಿ ಏನ್ ಮಾಡಕ್ ಆಯ್ತದ ಅವ್ರು ಮಾಡ್ತಾರೆ. ಗದ್ದೆಗೆ ನೀರ್ ಕಟ್ಟುದು ಅವೆಲ್ಲ ಮಾಡ್ತಾರೆ. ಹಾ ಭತ್ತಕ್ಕೆ ನೀರ್ ಕಟ್ಟುದು ಎಲ್ಲ ಒಂದ್ಗಿದ್ರು ಮಾಡ್ತಿದ್ರು. ಈಗ ಬೇರೆ ಆದ್ರಲ್ಲ, ಹ್ಮ್ ಈಗ ಇವ್ರದ್ದು ಆಯ್ತು. ಒಂದ್ ಹಸು ಇಟ್ಕೊಂಡಿ ಒಂದ್ ಹಸು ಕೊಟ್ಟವ್ರೆ ಇವ್ರಿಗೆ. ಇವ್ರು ಹಸು ಇಟ್ಕೊಂಡ್ ಮೇಯಿಸ್ತಾರೆ. ಮುಂಚೆಲ್ಲ ಕೂಡು ಕುಟುಂಬ ಇತ್ತ ಇವ್ರದ್ದು? ಜಾಯಿಂಟ್ ಫ್ಯಾಮಿಲಿ. ಈಗಷ್ಟೇ ರೀಸೆಂಟ್ ಆಗಿ ಬೇರೆ ಆಗಿರೋದಾ ಈಗ ಹಾಗಾದ್ರೆ? ರೀಸೆಂಟ್ ಆಗಿ ಬೇರೆ ಆದ್ರು. ಎಷ್ಟು, 1 ವರ್ಷ ಅಥವಾ ಹಿಂಗಾಯ್ತಾ? ಇಲ್ಲ 1 ವರ್ಷ ಆಗಿಲ್ಲ. ಈಗ ಎಷ್ಟು ವರ್ಷ, ಒಂದ್ 5-6 ತಿಂಗಳು ಆಗಿಲ್ಲ ಸರ್, ಈಗ ಹ್ಮ್ ಹ್ಮ್ ಜಸ್ಟ್ ಆದದ್ದು. ಮುಂಚೆಯಿಂದನು ಫ್ಯಾಮಿಲಿ ಕೂಡಿರುವಾಗ ಅದೇ ಮನೇಲಿ ಇದ್ರಾ ಅಥವಾ ಬೇರೆ ಮನೇಲಿ ಇದ್ರಾ? ಇಲ್ಲ ಅದೇ ಮನೇಲೆ ಇದ್ರು ಸರ್. ಓಕೆ. ಈಗ ಆ ಮನೆಯಿಂದ ಬೇರೆಯವರು ಅಣ್ಣ ತಮ್ಮಂದ್ರು ಬೇರೆ ಮನೆಗೆ ಹೋಗಿದಾರೆ ಹಾಗಾದ್ರೆ? ಅಣ್ಣ ಬೇರೆ ಮನೆಗೆ ಹೋದ, ಪಕ್ಕದಲ್ಲಿ ಇನ್ನೊಂದ್ ಕಟ್ಟಿದ್ರು ಅಲ್ಗೋದ. ಓಕೆ. ತಮ್ಮನ್ಗೆ ಮಗನ್ಗೆ ಈ ಮನೆ ಬಿಟ್ರು. ಹ್ಮ್ ಹಂಗಾಗಿ ಅಲ್ಲಿ ಇದೆ. ಈಗ ಅವ್ರಿಗೆ ಏನು ಕೈಯಲ್ಲಿ ಕಾಲಲ್ಲಿ ಸ್ವಲ್ಪ ಗಾಯಗಳೆಲ್ಲ ಜಾಸ್ತಿ ಇದಾವ? ಇದಾವೆ. ಅವ್ರಿಗೆ ಆಪರೇಷನ್ ಮಾಡೋರಲ್ಲ ಹಾ ಕಾಲಲ್ಲೆಲ್ಲ ಹ್ಮ್ ಹ್ಮ್ ಗಾಯ. ಅಂದ್ರೆ ಅವ್ರಿಗೆಲ್ಲ ಕ್ಲಿಯರ್ ಆಗ್ಬಿಟ್ಟಿದಾವ, ಗಾಯ ಏನಿಲ್ಲ. ಹಾ ಹಾ ಒಂದು ಕಾಲಲ್ಲಿ ನೆನ್ನೆ ಯಾಕೆ ಕಡ್ಡಿ ಏನೋ ಹೊಡ್ಬಿಟ್ಟು ಒಂದ್ ಸ್ವಲ್ಪ ಇತ್ತಂತೆ. ಆದ್ರೂ ಅದು ಇದ್ರೂ ಇರ್ಬೋದು ಅಂತ ಡಾಕ್ಟರ್ ಲ್ಯಾಬ್ ಇದಕ್ ತಗೊಂಡ ಓಕೆ. ಟೆಸ್ಟ್ಗೆಲ್ಲ ಕಳ್ಸಿದಾರೆ? ಟೆಸ್ಟ್ ಗೆಲ್ಲ ಕಳ್ಸವ್ರೆ. ಹ್ಮ್ ಇವ್ರು ಗೊತ್ತಾಗ್ದಂಗೆ ಏನಾದ್ರು ಆ ರೀತಿ ಅಂತ. ಅದು ಆರ್ತಾ ಇದ್ದು ನಮ್ಗೆ ಕಾಣಿಸ್ತಿರ್ಲಿಲ್ಲ, ಆ ರೀತಿ ಆರ್ತಿತ್ತು ಅದು. ಸಣ್ಣಕ್ಕೆ ಸೂಜಿ ಗಾತ್ರದಲ್ಲಿ ಆರ್ತಿತ್ತು. ಅದನ್ನ ನೋಡಿದ್ರಾ ಮುಂಚೆ, ಅಂದ್ರೆ ಇದಾಗೋಕ್ಕಿಂತ ಮುಂಚೆನೆ? ಇಲ್ಲ ನೋಡಿಲ್ಲ. ಇಲ್ಲ ನನ್ ಬೆಳಿಗ್ಗೆ ಇದ್ದಿಲ್ಲ, ಈಗ ಆದದ್ದು ಅಂತ ನಾನು. ಸ್ನಾನದ ಮನೆಗೆ ಹೋದಾಗ ಹಾ ಅದಕ್ಕಿಂತ ಮುಂಚೆ ಹೋಗ್ಬೇಕಾದ್ರೆ ಗಂಡ ಹೆಂಡತಿ ಜೊತೆಗೆ ಇದ್ರಾ ಅಥವಾ ಬೇರೆ ಬೇರೆ ಕಡೆನೇ ಇದ್ರಾ? ಅವಳು ಅಡ್ಗೆ ಮನೆಯಲ್ಲಿ ರೊಟ್ಟಿ ಹಾಕ್ತಾ ಇದ್ರಂತೆ, ಇವ್ರು ಟಿವಿ ನೋಡ್ತಾ ಇದ್ರಂತೆ ಸರ್. ಕೂತ್ಕೊಂಡು ಎದೋಳಿ ಹೋಗಿ ಮುಖ ತೊಳ್ಕೊಂಡ್ ಬನ್ನಿ, ರೊಟ್ಟಿ ಹಾಕ್ತೀನಿ ಅಂದ್ಬಿಟ್ಟು ಅವ್ರು ಒಳಕ್ ಹೋಗವ್ರೆ. ಇವ್ರು ಮುಖ ತೊಳಿಕ್ ಹೋದಾಗ ಅದು ಆ ತರ ಆಗಿದ್ದು. 9 ಕಾಲು ಸರ್ ಬೆಳಿಗ್ಗೆ ನೆನ್ನೆ. ಈಗ ಅಲ್ಲಿ ಬಿದ್ದಿತ್ತಲ್ಲ, ಹಾ ಆ ಎಲ್ಲಾ ಜಾಗಗಳನ್ನ ಅವರು ಅಡ್ಡಾಡಿದ್ರ ಯಜಮಾನ್ರು, ಅಂದ್ರೆ ಓಡಾಡಿದ್ರ ಆ ಸ್ಥಳಕ್ಕೆಲ್ಲಾನು? ಆ ಸ್ಥಳ ಎಲ್ಲ ಅಂದ್ರೆ ಮನೆಯೊಳಗೆಲ್ಲ ಅವ್ರೇ ಗಂಡ ಹೆಂಡತಿ ಇದ್ದದ್ದು. ಅಲ್ಲ ಓಕೆ. ಆಮೇಲೆ ನಾನ್ ಏನ್ ಕೇಳ್ತಿರೋದಂದ್ರೆ ಪರ್ಟಿಕ್ಯುಲರ್ ಆಗಿ ಹಾ ಯಾವ್ಯಾವ ಸ್ಥಳದಲ್ಲಿ ಬಿದ್ದಿತ್ತೋ, ಅದು ಹಾ ಕಾಣಿಸ್ಕೊಂಡಿತ್ತೋ ಆ ಎಲ್ಲಾ ಹಾ ಪ್ಲೇಸ್ ಗಳಿಗೂ ಆ ಒಂದ್ ಸಂದರ್ಭದಲ್ಲಿ ಓಡಾಡಿದ್ರ ಇಲ್ಲ ಅಂದ್ರು. ನಾನು ಈ ಜಾಗ ಬಿಟ್ಟು ಎದ್ದೇಳಲೇ ಇಲ್ಲ ಅಂದ್ರು. ಹಾ 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 ಅವ್ರು ನಾನು ಬೆಳಿಗ್ಗೆ ಇಲ್ಲಿ ಕೂತ್ಕೊಂಡು ಅವ್ರು ಜಾಸ್ತಿ ಹೇಳ್ತಾ ಇಲ್ಲ, ಓಡಾಡ್ತಿರ್ಲಿಲ್ಲ. ಎಲ್ಲ ರೇರು ಬಂದು ಸುಮ್ಮನೆ ಟಿವಿ ನೋಡೋರು.
ನಾ ಈ ಜಾಗ ಬಿಟ್ಟು ಎದ್ದೆ ಇಲ್ಲ, ಬೆಳಿಗ್ಗೆ ಅದೇ ಬಾತ್ರೂಮ್ ಹೋಗಿದ್ ಬಂದನು, ಇಲ್ಲಿ ಕೂತನು, ತಿರ್ಗಿ ಏನು ಅವ್ರು ಮಿಸಸ್ ಎಲ್ಲಾನ ಕ್ಲೀನ್ ಮಾಡವ್ರ ಸರ್, ಮನೆಯ ತೊಳ್ದವ್ರೆ, ನೆನ್ನೆ ಸೋಮವಾರ ಆದ್ರಿಂದ ಮನೆಯನ್ನ ಮರ್ಸಿ ನೀರಾಕಿ ತೊಳ್ದವ್ರೆ. ಹಾ, ಅದಾಗಿ ಅವ್ರು ಎಲ್ಲಿ ನಾನು ಓಡಾಡಿಲ್ಲ, ಆದ್ರೂ ಬಿದ್ದಿದೆ ಎಲ್ಲೂ ಅಂತ ಹೇಳಿ. ಓಡಾಡಿಲ್ಲ. ಸಂಜೆಲ್ ಮಾತ್ರ ಇಲ್ಲಿ ಕಡ್ಡಿ ಹೊಡಿತು ಓಡಾಡುವಾಗ ಅಂತಂದ್ರು. ಅದ್ ಅದು ಬಿಟ್ರೆ ಹೆಂಗಾರಲ್ಲಿ ಎನ್ಕ್ವೈರಿ ಅಂತ ತಗೊಂಡವ್ರೆ. ಓಕೆ ಓಕೆ. ಈ ಪೊಲೀಸರೆಲ್ಲ ಬಂದಿದ್ರ ಹಾಗಾದ್ರೆ ಸ್ಥಳಕ್ಕೆ? ಸರ್ ಪೊಲೀಸ್, ಮಂಡ್ಯ SP ಎಲ್ಲ ಬಂದಿದ್ರು, ಹಾ, ನಾಯಿಗಳು ಬಂದಿದ್ದ, ಓಕೆ. ಇದು ಎಸ್ಕದವ್ರು ಬಂದಿದ್ರು, ಹ್ಮ್ ಎಲ್ಲ ಮಾಹಿತಿ ಎಲ್ಲ ತಗೋಗೋರೆ. ಇವತ್ತು ರಿಪೋರ್ಟ್ ಏನು ಇವತ್ತು ನಾಳೆ ಸಿಗುತ್ತೆ. ಓಕೆ. ಅಧಿಕಾರಿಗಳಾಗಾದ್ರೆ ಸ್ಪಂದನೆ ಮಾಡಿದ್ದಾರೆ? ಹಾ, ಚೆನ್ನಾಗ್ ಮಾಡಿದ್ರು ಸರ್. ಪಾಪ ಬೆಳಿಗ್ಗೆ ಸಂಜೆ ಗಂಟೆ ಅವರು ಅಲ್ಲೇ ಇದ್ರು. ಹ್ಮ್ ಪೊಲೀಸ್ನವರೆಲ್ಲ ಕರ್ಸ್ಕೊಂಡ್ರು ಅವ್ರ. ಓಕೆ. ಅವ್ರಿಗೂ ಏನು ತೋರ್ತಂಗಾಗಿ ಕರ್ಸ್ಕೊಂಡ್ರು, ಏನೊಂದು ಗೊತ್ತಾಗ್ತಾನೆ ಇಲ್ಲ ಅಂತ. ಹ್ಮ್ ಈಗ ಯಾರಾದ್ರೂ ಏನಾರ ಮಾಡವ್ರೆ ಅಂದ್ರೆ, ನಾಯಿ ಬಂದ್ರು ಏನು ಆಗಿಲ್ಲ, ಯಾರ ಮನೆ ತಕ್ಕ ಹೋಗಿಲ್ಲ ಅದು. ಹ್ಮ್ 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 ಅಲ್ಲೇ ಒಂದ್ ಸ್ವಲ್ಪ ಅಡ್ಡಾಡ್ಬಿಟ್ಟು ಅವ್ರದ್ದು ಮುಂದ್ ಮಿಷಿನ್ ಬಾವಿ ಇದೆ, ಹ್ಮ್ ಆ ಮಿಷಿನ್ ಬಾವಿ ಹತ್ರ ಹೋಗಿ ವಾಪಸ್ ಬಂದು ಗಾಡಿ ಕೂತ್ಕೊಬಿಡ್ತದೆ ಅಷ್ಟೇ. ಹ್ಮ್ 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 ಅವ್ರು ಇದು ಏನು ಗೊತ್ತಾಗಿಲ್ಲ ಅಂತಂದ್ರು ಅದು. ಏನ ಬೇರೆ ಯಾರಾದ್ರೂ ಯಾರ ಮೇಲಾದ್ರೂ ಅನುಮಾನ ಈ ರೀತಿ ಇಲ್ಲ ಕಾಣಿಸುತ್ತೆ? ಸರ್, ಇಲ್ಲ, ಆತರ ಏನಿಲ್ಲ. ಅದು ಅವರು ಫ್ಯಾಮಿಲಿ ಬಿಟ್ಟದ್ದು, ನಾವು ಅದೇ ಊರವರು. ಓಕೆ ಓಕೆ. ಅಲ್ಲ ಅಲ್ಲ, ಅವರು ಏನಾದ್ರೂ ಅವರಲ್ಲಿ ಅನುಮಾನಗಳಿತ್ತ ಅಂತ ನಾನು ಕೇಳ್ತಿರೋದು. ಇಲ್ಲ ಸರ್, ಆತರ ಏನಿರ್ಲಿಲ್ಲ. ಈಗ ಅವ್ರ ಭಾವನೆ ಚೆನ್ನಾಗಿ ನೋಡ್ತಾ ಇದ್ದಾನು. ಅವರು 4 ಜನ ಗಂಡ್ಮಕ್ಳು, ಇಬ್ರು ತಿರೋಗಿ ಇಬ್ರು ಉಳ್ಕೊಂಡಿದ್ರು. ಹ್ಮ್ ಹ್ಮ್ ಈಗ ಒಬ್ರು ಮಂಡ್ಯದಲ್ಲಿ ಲೆಕ್ಚರ್ ಆಗಿ ತಿರೋಗ್ಬಿಟ್ರು, ಇನ್ನೊಬ್ರು ಶೇಖರ್ ಅಂತ ಅವ್ರು ಹಾರ್ಟ್ ಅಟ್ಯಾಕ್ ಸೊತ್ತಾಗಿದ್ರು. ಅವರೆಲ್ಲ ಒಳ್ಳೆ ಕೆಲಸದಲ್ಲಿ ಇದ್ರು. ಇವ್ರು ಆರಂಭ ಮಾಡ್ತಿದ್ದಾರೆ, ಇಬ್ರು ಊರಲ್ಲ ಅವ್ರೆ. ಹ್ಮ್ 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 ಓಕೆ ಓಕೆ. ನೀವು ಪ್ರತ್ಯಕ್ಷದರ್ಶಿ ಅಲ್ವಾ? ನೀವು ನೋಡಿದ್ರಲ್ವಾ ಅದು ಎಲ್ಲ ಏನೇನಾಗಿದ್ವು ಅಂತ? ಓಕೆ ಓಕೆ. ಅದು ಫಸ್ಟಿಗೆ ನಿಮ್ಮನ್ನೇ ಕರೆದ್ರಾ ಹೇಗೆ? ಅಲ್ಲಿ ನೀವು ನೋಡಿದ್ರ? ಇಲ್ಲ ಅಣ್ಣ, ನಾನು ಹೋಗೋತ್ಗೆ ಎಲ್ಲ ಆಲೆ ಸುಮಾರು ಜನ ಹೋಗಿ ನೋಡಿದ್ರು. ಅಲ್ಲಿ ನಮ್ಮ ತಂಗಿ ಮನೆ ಇದೆ, ಅವ್ರ ಮನೆ ಮುಂದೆ ನಮ್ ತಂಗಿ ಕೊಟ್ಟಿದ್ವಿ ಒಂದೇ ಊರಿಗೆ ಒಬ್ರನ್ನ. ಓಕೆ. ಅವ್ರದ್ದು ಒಂದ್ ಸ್ವಲ್ಪ ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು. ನನಗೆ ಕಾಲ್ ಮಾಡಿದ್ರು ಬೆಳಿಗ್ಗೆ, ಮೊಬೈಲ್ ಕೊಡ್ತೀನಿ, ಡಿಸ್ಪ್ಲೇ ಹಾಕ್ಸ್ಕೊಂಡ್ ಕೊಟ್ಬಿಡುವಣ ಅಂತ. ಅವತ್ತ ಈಸ್ಕೊಬರಕ್ ಹೋದೆ, ನನ್ಗೆ ಗೊತ್ತಿಲ್ಲ. ಅವರು ಫೋನ್ ಮಾಡ್ಲಿ ನಮ್ಮ ಅಕ್ಕರು, ನಮ್ಗೆ ಹಿಂಗೆ ಆಗದೆ ಅಂತ ತಂಗಿಯರು. ಇದೇನ್ ಪೊಲೀಸು ಇವೆಲ್ಲ ನಿಂತವಲ್ಲ ಅಂತ ಹೋದ್ರೆ, ಆಗ ಹಿಂಗೆ ಅಂದ್ರು. ಆಮೇಲೆ ನಾವು ಹೋಗಿ ಎಲ್ಲ ನೋಡುತ್ತು. ಓಕೆ ಓಕೆ ಓಕೆ. ಅಲ್ಲಿ ಗಂಟೆ ನನಗೆ ಯಾರು ಫೋನ್ ಮಾಡಿಲ್ಲ, ಗಾಬರಿಲಿ ಯಾರು ಮಾಡಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಒಂಬಾಳೆಗೌಡನ ದೊಡ್ಡಿಯಲ್ಲಿ ಒಂದು ಯಾರೂ ಕೂಡ ನಂಬಲು ಸಾಧ್ಯವಾಗದೇ ಇರುವಂತಹ ಘಟನೆಯೊಂದು ನಡೆದು ಹೋಗಿಬಿಟ್ಟಿದೆ ಸ್ನೇಹಿತರೆ. ಅಂದ ಹಾಗೆ ಮನೆ ತುಂಬ ತುಂಬಿಕೊಂಡಿದೆ. ಮೇಲ್ನೋಟಕ್ಕೆ ಆ ಒಂದು ಎಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಯಾರೋ ಚೆಲ್ಲಿ ಹೋದ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಇದೆಂಥವುದು ಅಮಾನವೀಯ ಘಟನೆ, ಎಲ್ಲರೂ ಕೂಡ ಯೋಚನೆ ಮಾಡಲೇಬೇಕಾಗಿದೆ. ಅತ್ತ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಕೂಡ ಇದ್ದಾರೆ. ಸೊ ಅವರಿಗೆ ಭಯದ ವಾತಾವರಣವೂ ಕೂಡ ಕಾಡ್ತಾ ಇದೆ. ಈ ಒಂದು ಕುರಿತಾಗಿ ಈಗಷ್ಟೇ ನೀವು ಶಂಕರ್ ಎಂಬುವ ಒಂದು ವ್ಯಕ್ತಿ ಮಾತನಾಡಿರ್ತಕ್ಕಂಥದ್ದನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಏನೇನೆಲ್ಲ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಎಂಬುದನ್ನು ಎಲ್ಲ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈ ಒಂದು ಘಟನೆಗೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ. ಯಾರಾದರೂ ವಾಮಾಚಾರ ಮಾಡಿಬಿಟ್ರಾ, ಅಥವಾ ಮನೆಯ ಯಜಮಾನಿಗೂ ಕೂಡ ಒಂದಿಷ್ಟು ಆಪರೇಷನ್ ಆಗಿರುವಂಥ ರೀತಿಯಲ್ಲಿದೆ, ಅದರಿಂದ ಆ ರೀತಿಯಾದಂಥ ಸಂದರ್ಭ ಎದುರಾಯ್ತಾ, ಇಂತಹದ್ದೆಲ್ಲವೂ ಕೂಡ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಏನೆಲ್ಲ ಅವ್ರು ಮಾಡಬೇಕಾಗಿತ್ತು, ಅಥವಾ ಈ ಒಂದು ಪ್ರಕರಣಕ್ಕೆ ಏನೇನೆಲ್ಲ ಪ್ರಕ್ರಿಯೆಗಳು ಈವರೆಗೂ ಆಗಬೇಕಾಗಿತ್ತು, ಆ ಎಲ್ಲವನ್ನು ಕೂಡ ಆ ಒಂದು ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಸ್ಯಾಂಪಲ್ಗಳನ್ನು ಈಗಾಗಲೇ ಕಲೆ ಹಾಕಿ ಅದನ್ನು ಯಾವ ರೀತಿಯಾದಂಥ ಟೆಸ್ಟ್ಗೆ ಒಳಪಡಿಸಬೇಕಾಗಿತ್ತು ಅದಕ್ಕೆಲ್ಲದಕ್ಕೂ ಕೂಡ ಕಳಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ವರದಿ ಕೂಡ ಇದುವರೆಗೂ ಕೂಡ ಲಭ್ಯವಾಗಿಲ್ಲ. ಇನ್ನೇನು 2 ದಿನಗಳು ಕಳೀತಾ ಇದ್ದಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಕೂಡ ಲಭ್ಯವಾಗುತ್ತೆ. ಅಸಲಿ ಸತ್ಯಾಸತ್ಯತೆ ಏನು, ಅದು ಪ್ರಾಣಿಗಳದ್ದ, ಮನುಷ್ಯರದ್ದ, ಅಥವಾ ತಮ್ಮ ಮನೆಯ ಯಜಮಾನಂದೇ ಆಗಿತ್ತಾ, ಸೊ ಎಲ್ಲವೂ ಕೂಡ ಗೊತ್ತಾದ ಬಳಿಕ ಮುಂದಿನ ಒಂದು ವಿಚಾರಣೆ ಅಥವಾ ಮುಂದಿನ ಯಾವ ಹಂತಕ್ಕೆ ಹೋಗಬೇಕೋ ಆ ಒಂದು ಹಂತಕ್ಕೆ ಪೊಲೀಸರು ಅಥವಾ ಅಧಿಕಾರಿಗಳು ಮುಂದಾಗೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹದೊಂದು ಘಟನೆ ರಾಜ್ಯದಲ್ಲಿ ಬೆಳಕಿಗೆ ಬಂದಿದೆ. ಈ ಒಂದು ಘಟನೆಯ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ? ಈ ಒಂದು ಆಡಿಯೋನ ಕೇಳಿ ಆದ್ಮೇಲೆ ನಿಮ್ಮ ಅಭಿಪ್ರಾಯ ಏನು ಹುಟ್ಟಿಕೊಳ್ಳುತ್ತೆ, ಆ ಒಂದು ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಲುಪಲಿ. ಆ ಒಂದು ಕಾರಣದಿಂದಾಗಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.